ಬಿಗ್ ಬಜೆಟ್ ಮೂವಿ, ಬಿಗ್ ಸ್ಟಾರ್ ಮೂವಿ. ಯಪ್ಪ ಏನ್ ಗುರು ಈ ಸಿನಿಮಾ, ಇದನ್ನ ಥಿಯೇಟರ್ ನಲ್ಲಿ ನೋಡ್ಲೇಬೇಕು. ಈ ರೀತಿ ನಾವು ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ನಿರೀಕ್ಷೆಯನ್ನ ಹುಟ್ಟಿಸ್ಕೊಂಡು ಆ ಸಿನಿಮಾಗಳಿಗೋಸ್ಕರ ಕಾಯ್ತಾ ಇರ್ತೀವಿ. ಅದೇ ರೀತಿ ನಮ್ಮ ಕನ್ನಡ ಸಿನಿಮಾಗಳು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕನ್ನಡ ಮೂವೀಸ್ ಯಾವ್ಯಾವ ಇದಾವೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡ್ಕೊಂಬರೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಕೆ ಫಾರ್ ಕನ್ನಡ ಯೂಟ್ಯೂಬ್ ಚಾನಲ್. ಕಾಂತಾರ ಚಾಪ್ಟರ್ 1 ರಿಷಬ್ ಶೆಟ್ಟಿ ಅವರು ನಿರ್ದೇಶಿಸಿ ಅವರೇ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂತಹ ಸಿನಿಮಾ ಕಾಂತಾರ. ಸಿನಿಮಾ ಬಿಡುಗಡೆಯಾಗಿ ನಂತರ ಆಗಿದ್ದೆಲ್ಲ ಇತಿಹಾಸ. ಅದೇ ಟೀಮ್ ಮತ್ತೆ ಒಂದಾಗಿ ಮಾಡ್ತಾ ಇರೋ ಸಿನಿಮಾನೇ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಆದ ಕಾಂತಾರ ಚಾಪ್ಟರ್ 1. ಇದರ ಮೇಲೆ ತುಂಬ ನಿರೀಕ್ಷೆ ಹುಟ್ಟು ಹಾಕಿದೆ. ಇದೇ ಅಕ್ಟೋಬರ್ 2ಕ್ಕೆ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ನೋಡಿ ಹರಿಸಿ ಮೆರೆಸೋಣ. ಡೆವಿಲ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆ್ಯಕ್ಟ್ ಮಾಡ್ತಿರುವಂತಹ ಸಿನಿಮಾ. ದರ್ಶನ್ ರವರು ಜೈಲಿನಲ್ಲಿದ್ದರೂ ಅವ್ರ ಸಿನಿಮಾ ಆರಾಮಾಗಿ ಗೆಲ್ಲುತ್ತೆ. ಅದನ್ನ ನಾವು ನೋಡಿದ್ದೀವಿ. ಅವ್ರ ಮೇಲಿರೋ ಅಭಿಮಾನ ಮತ್ತೆ ಸೆಲೆಬ್ರೇಷನ್ ಯಾವತ್ತೂ ಕಮ್ಮಿ ಆಗಲ್ಲ. ಸಿನಿಮಾದ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಇದರ ಡೈರೆಕ್ಟರ್ ಪ್ರಕಾಶ್ ಇವರು ಮಿಲನ, ಗೋಕುಲ, ಸಿದ್ಧಾರ್ಥ್, ತಾರಕ್ ಈ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಅವರ ಮೇಲೂ ಕೂಡ ಎಕ್ಸ್ಪೆಕ್ಟೇಷನ್ ಇದೆ. ಸಿನಿಮಾ ಇದೇ ವರ್ಷ ಡಿಸೆಂಬರ್ 12ಕ್ಕೆ ರಿಲೀಸ್ ಆಗ್ತಾ ಇದೆ. ಒಳ್ಳೆಯದಾಗಲಿ. ಮಾರ್ಕ್ ಕಿಚ್ಚ ಅವರ ಬರ್ತಡೆಗೆ K47 ಟೈಟಲ್ ಅನೌನ್ಸ್ ಆಯಿತು. ಅದೇ ಮಾರ್ಕ್. ಈ ಟೀಮ್ ಮ್ಯಾಕ್ಸ್ ಆಗಿ ಗೆದ್ದಾಗಿದೆ. ನಂತರ ಈ ವರ್ಷದ ಡಿಸೆಂಬರ್ 25ರಂದು ಕ್ರಿಸ್ಮಸ್ಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ಬೇಗ ಸಿನಿಮಾ ಮಾಡ್ತಾ ಇರೋದು ಒಂದು ಒಳ್ಳೆ ಸುದ್ದಿ. ಇದರ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ, ಇವರು ಮ್ಯಾಕ್ಸ್ ಡೈರೆಕ್ಟರ್. 45 ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಸೂಪರ್ ಸ್ಟಾರ್ ಉಪೇಂದ್ರ, ಸೂಫ್ರಮ್ ಸೋ ರಾಜ್ಬಿ ಶೆಟ್ಟಿ 3 ಸ್ಟಾರ್ಸ್ ಗಳು ಸೇರಿ ಮಾಡ್ತಾ ಇರುವಂತಹ ಸಿನಿಮಾನೇ 45. ಇದನ್ನ ನಿರ್ದೇಶನ ಮಾಡ್ತಿರೋರು ಸಂಗೀತ ಮಾಂತ್ರಿಕ ಅರ್ಜುನ್ ಜನ್ಯ. ಇವರು ಬಿಟ್ಟಿರುವಂತಹ ಟೀಸರ್ ಸಾಂಗ್ ಎಲ್ಲ ಕುತೂಹಲಕ್ಕೆ ಕಾರಣವಾಗಿದೆ. ಡಿಸೆಂಬರ್ 25ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಿದೆ ಅಂತ ಸಿನಿಮಾ ಟೀಮ್ ಘೋಷಣೆ ಮಾಡಿದೆ. ಎಲ್ಲರೂ ಒಂದೇ ದಿನ ಬಂದ್ರೆ ಏನ್ ಮಾಡೋದಪ್ಪ ಅಂತ ಅಂದ್ರೆ ಇರ್ಲಿ ಗುರು, ಬರ್ಲಿ ಸಿನಿಮಾಗಳು ನೋಡೋಣ, ಮೆರ್ಸೋಣ. ಕೇಡಿ ಧ್ರುವ ಸರ್ಜಾ ಅವರ ಸಿನಿಮಾ. ಇದನ್ನ ನಿರ್ದೇಶನ ಮಾಡ್ತಿರೋರು ಪ್ರೇಮ್ ಅವರು. ಇದರ ಮೇಲೆ ತುಂಬಾ ನಿರೀಕ್ಷೆ ಇದೆ. ಟೀಸರ್ ಸಾಂಗ್ಸ್ ಎಲ್ಲ ಇಂಪ್ರೆಸ್ ಮಾಡಿವೆ. ಸಿನಿಮಾ ಕೂಡ ಹಾಗೆ ಇದ್ರೆ ಒಳ್ಳೇದು. ಇಲ್ಲಿ ಧ್ರುವ ಸರ್ಜಾ, ರಮೇಶ್ ಅರವಿಂದ್, ರವಿಚಂದ್ರನ್, ಸಂಜಯ್ ದತ್, ರೇಷ್ಮಾ ನಾನಯ್ಯ, ಶಿಲ್ಪಾ ಶೆಟ್ಟಿ ಇವರೆಲ್ಲ ಮುಖ್ಯ ಭೂಮಿಕೆಯಲ್ಲಿ ನಟಿಸ್ತಾ ಇದ್ದಾರೆ. ಸಿನಿಮಾ ಇದೇ ವರ್ಷ ಬರ್ತಿದೆ. ಅದು ದೀಪಾವಳಿಗೆ ಬರ್ತಿದೆ ಅಂತ ಪ್ರೇಮ್ ಅವರೇ ತಿಳಿಸಿದ್ದಾರೆ. ಕಾದು ಕರಾವಳಿ ಪ್ರಜ್ವಲ್ ದೇವರಾಜ್ ಅವರ ಕಂಬ್ಯಾಕ್ ಆಗುತ್ತಾ ಈ ಸಿನಿಮಾ? ಯಾಕಂದ್ರೆ ನಾವು ಅವರ ತುಂಬಾ ಸಿನಿಮಾಗಳನ್ನ ಇತ್ತೀಚೆಗೆ ನೋಡಿರುವಂತಹ ಎಲ್ಲ ಸಿನಿಮಾಗಳು ಕೂಡ ಫ್ಲಾಪ್ ಆಗಿ ಹೋಗಿವೆ. ಈ ಸಿನಿಮಾದ ಕಲರ್ ಗ್ರೇಡಿಂಗ್ ಮತ್ತು ಟೀಸರ್ ಮೂಲಕ ನಿರೀಕ್ಷೆಯನ್ನ ಮೂಡಿಸಿದೆ. ಗುರುದತ್ ಗಣಿಗ ಈ ಸಿನಿಮಾದ ಡೈರೆಕ್ಟರ್ ಆಗಿದ್ದಾರೆ. ಇದರಲ್ಲಿ ಪ್ರಜ್ವಲ್ ದೇವರಾಜ್, ರಾಜ್ಬಿ ಶೆಟ್ಟಿ, ರಮೇಶ್ ಇಂದ್ರ, ಮಿತ್ರ ಅವರು ನಟಿಸ್ತಾ ಇದ್ದಾರೆ. ಈ ಸಿನಿಮಾ ಇದೇ ವರ್ಷ ತೆರೆಗೆ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಬ್ರಾಟ್ ಡಾರ್ಲಿಂಗ್ ಕೃಷ್ಣ ಅವರ ಮೂವಿ. ಟೀಸರ್ ಎಲ್ಲ ಇಂಪ್ರೆಸ್ ಮಾಡಿದೆ. ಸಾಂಗ್ ಕೂಡ ಹಿಟ್ ಆಗಿದೆ. ಶಶಾಂಕ್ ಅವರು ಇದರ ಡೈರೆಕ್ಟರ್ ಆಗಿದ್ದಾರೆ. ಇದೇ ವರ್ಷ ಸಿನಿಮಾ ತೆರೆಗೆ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಲಂಕಾಸುರ ವಿನೋದ್ ಪ್ರಭಾಕರ್ ಅವರ ಸಿನಿಮಾ. ಮೂವಿ ಅನೌನ್ಸ್ ಆಗಿ ತುಂಬಾ ವರ್ಷಗಳೇ ಆಗಿದೆ. ಯಾವಾಗ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ. ರಿಲೀಸ್ ಮಾಡಿದಾಗೆ ನೋಡ್ಕೋಬೇಕು ಗುರು. ಬುದ್ಧಿವಂತ 2 ಉಪೇಂದ್ರ ಅವರ ಸಿನಿಮಾ. ಚಿಕ್ಕದಾಗಿ ನಿರೀಕ್ಷೆ ಇದೆ. ಈ ವರ್ಷ ತೆರೆಗೆ ಬರುವಂತಹ ಸಾಧ್ಯತೆ ಇದೆ. ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾ. ಈ ಸಿನಿಮಾ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಇದನ್ನ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ಯಶ್ ಅವರು ಒಪ್ಕೊಂಡಿದ್ದಾರೆ ಅಂದ್ರೆ ಆ ಸಿನಿಮಾದ ಕತೆ ಚೆನ್ನಾಗೇ ಇರುತ್ತೆ. 2026 ಮಾರ್ಚ್ 19ನೇ ತಾರೀಕಂದು ಸಿನಿಮಾ ದೇಶಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಬಿಲ್ಲಾ ರಂಗ ಭಾಷಾ 200 ವರ್ಷದ ನಂತರ ಸೆಟ್ ಆಗಿರುವಂತಹ ಕತೆ. ಅನೂಪ್ ಭಂಡಾರಿ ಮತ್ತೆ ಸುದೀಪ್ ಅವರು ಈ ಸಿನಿಮಾದಲ್ಲಿ ಮತ್ತೆ ಒಂದಾಗ್ತಾ ಇದ್ದಾರೆ. ನಾವು ಇದನ್ನ 2026ರಲ್ಲಿ ಸಿನಿಮಾ 90% ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಉತ್ತರಾಖಂಡ ರೋಹಿತ್ ಪದಕಿ ಅವರು ನಿರ್ದೇಶಿಸಿರುವಂತಹ ಸಿನಿಮಾ. ಇದರಲ್ಲಿ ಡಾಲಿ ಧನಂಜಯ್, ಶಿವರಾಜ್ ಕುಮಾರ್, ಯೋಗರಾಜ್ ಭಟ್, ರಂಗಾಯಣ ರಘು ನಟಿಸ್ತಾ ಇದ್ದಾರೆ. ಈ ಸಿನಿಮಾ ಕೂಡ 2026ರಲ್ಲಿ ಬರುವಂತಹ ನಿರೀಕ್ಷೆ ಇದೆ. ಭೈರವನ ಕೊನೆ ಪಾಠ ಶಿವರಾಜ್ ಕುಮಾರ್ ಅವರ ಮೂವಿ ಇದು. ಹೇಮಂತ್ ರಾವ್ ಇದರ ಡೈರೆಕ್ಟರ್ ಆಗಿದ್ದಾರೆ. 2025ರಲ್ಲಿ ತೆರೆಗೆ ಬರುವಂತಹ ಸಾಧ್ಯತೆ ಇದೆ. ತಪ್ಪಿದ್ರೆ 2026ಕ್ಕೆ ಹೋಗಬಹುದು. ಇದರ ಕಲರ್ ಗ್ರೇಡಿಂಗ್ ಮತ್ತೆ ಟೀಸರ್ ಮೂಲಕ ಮನ ಸೆಳೆದಿದೆ. 666 ಆಪರೇಷನ್ ಡ್ರೀಮ್ ಥಿಯೇಟರ್ ಡಾಲಿ ಧನಂಜಯ್ ಮತ್ತು ಶಿವರಾಜ್ ಕುಮಾರ್ ಮತ್ತೆ ಒಂದಾಗಿದ್ದಾರೆ. ರೆಟ್ರೋ ಸ್ಟೈಲ್ ನಲ್ಲಿ ಸಿನಿಮಾದ ಪೋಸ್ಟರ್ ಇದೆ. 2026ರಲ್ಲಿ ತೆರೆಗೆ ಬರಬಹುದು. ಇದಿಷ್ಟು ನಾವು ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ ಸಿನಿಮಾಗಳಾಗಿದ್ವು. ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ. ನಿಮ್ಗೆ ಯಾವ ಸಿನಿಮಾ ನಿರೀಕ್ಷೆಯಿಂದ ಕಾಯ್ತಾ ಇದ್ರೆ ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಯಾವ ಸಿನಿಮಾ ಇಷ್ಟ ಅಂತ ಕೂಡ ತಿಳಿಸಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡು ಗುರು ನಿನ್ನಲ್ಲಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡು ಗುರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಬಾಯ್. ಆ ಕಥೆಗಳೆಲ್ಲ ಕಣ್ಣ ತುಂಬಿ